ಮಾರ್ಚ್ 25ರಂದು ದಾಂಡೇಲಿಯಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಮಾಹಿತಿ. ದಾಂಡೇಲಿ ನಗರದ ಹಿಂದೂ ಸಮಾಜೋತ್ಸವ ಸಮಿತಿಯ ಆಶ್ರಯದಡಿ ಮಾರ್ಚ್ 25ರಂದು ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಬೃಹತ್ ಹಿಂದೂ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಅವರು ಹೇಳಿದರು. ಅವರು ಇಂದು ಬುಧವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ವೆಂಕಟರಮಣ ಮಂದಿರದ ಆವರಣದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಮಾರ್ಚ್ 25ರಂದು ಸಂಜೆ 4 ಗಂಟೆಗೆ ಸರಿಯಾಗಿ ಹಳೆ ನಗರಸಭೆಯ ಮೈದಾನದಿಂದ ಬೃಹತ್ ಶೋಭಾಯಾತ್ರೆ ಆರಂಭವಾಗಲಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕೊನೆಯಲ್ಲಿ ಹಳೆ ನಗರಸಭೆಯ ಮೈದಾನದಲ್ಲಿ ಸಂಪನ್ನಗೊಳ್ಳಲಿದೆ. ಆನಂತರ ಚಿಂತಕ, ವಾಗ್ಮಿ ಹಾಗೂ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಪ್ರಮುಖರಾದ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರಿಂದ ದಿಕ್ಸೂಚಿ ಭಾಷಣ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕೆಂದು ವಾಸುದೇವ ಪ್ರಭು ಅವರು ವಿನಂತಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಘುನಾಥ್ ರಾಂದಡ್ಜಿ, ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷರಾದ ಶ್ರೀನಾಥ್ ಪಾಸಲ್ಕರ್, ಆರೋಗ್ಯ ಭಾರತಿ ಸಮಿತಿಯ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ, ಜಿಎಸ್ಪಿ ಸಮಾಜದ ಕಾರ್ಯದರ್ಶಿ ಸುರೇಶ್ ಕಾಮತ್, ಪ್ರಮುಖರಾದ ಮೌನೇಶ್ ಕೋಕಣಿ, ದಿನೇಶ್ ವ್ಯಾಸ್, ಅಶೋಕ್ ಕಾಮತ್, ಮುರಳೀಧರ್ ಗೋಸಿ, ಬಸವರಾಜ್ ಡಗ್ಗಣ್ಣವರ್, ಉಮಾ ಹನುಮಸಾಗರ್ ಮೊದಲಾದವರು ಉಪಸ್ಥಿತರಿದ್ದರು. ಹಿಂದೂ ಸಮಾಜೋತ್ಸವ ಸಮಿತಿ ದಾಂಡೇಲಿ ಕಳೆದ ಸತತ 5 ವರ್ಷಗಳಿಂದ ಈ ಒಂದು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಾವು ಹಿಂದೂ ಸಮಾವೇಶವನ್ನ ಮಾಡ್ತಾ ಬಂದಿದ್ದೀವಿ. ಇದು ನಮ್ಮ 5ನೇ ವರ್ಷ. ಈ ವರ್ಷವೂ ಕೂಡ ನಾವು ಯುಗಾದಿ ಹಬ್ಬದ ಪ್ರಯುಕ್ತ, ಯುಗಾದಿ ಹಬ್ಬ ನಾಳೆ ಇದೆ 19ನೇ ತಾರೀಕಿಗೆ, ಆದರೆ ನಾವು 25ನೇ ತಾರೀಕಿಗೆ ಈ ಒಂದು ಹಬ್ಬದ ಉತ್ಸವವನ್ನ ಆಚರಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲ ದಾಂಡೇಲಿಯ ಹಿಂದೂ ಸಮಾಜ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ತಾವು ಸರಿಯಾಗಿ 4 ಗಂಟೆಗೆ ಈ ನಮ್ಮ ನಗರಸಭೆ ಹಳೆ ಮೈದಾನದಲ್ಲಿ ಎಲ್ಲರೂ ಸೇರಬೇಕು. ಮತ್ತೆ ಅಲ್ಲಿಂದ ನಾವು 4:15ಗೆ ನಮ್ಮ ಶೋಭಾಯಾತ್ರೆಯನ್ನ ಪ್ರಾರಂಭ ಮಾಡ್ತೇವೆ. ನಮ್ಮ ಶೋಭಾಯಾತ್ರೆ ಹಳೆ ನಗರಸಭೆ ಮೈದಾನದಿಂದ ಶಿವಾಜಿ ಸರ್ಕಲ್ನಿಂದ ಮತ್ತೆ ಹಾಗೆ ಗವರ್ಮೆಂಟ್ ಹಾಸ್ಪಿಟಲ್ ಎದುರಿಗಿಂದ ಬಾಂಬು ಗೇಟ್ನಿಂದ ಮೂಲಕವಾಗಿ ಪೇಪರ್ ಮಿಲ್ ಒಳಗೆ ಹೋಗ್ತದೆ. ಅಲ್ಲಿಂದ ರಾಮ ಮಂದಿರ ಹೋಗಿ ರಾಮ ಮಂದಿರ ಎದುರಿಗಿಂದ ಇಲ್ಲಿ ಚೌಧರಿ ಗೇಟ್ನಿಂದ ಹೊರಗೆ ಬೀಳ್ತೇವೆ. ಹಾಗೆ ಚೌಧರಿ ಗೇಟ್ನಿಂದ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್, ಅಲ್ಲಿಂದ ನೇರವಾಗಿ ನಾವು ಮತ್ತೆ ಹಳೆ ನಗರಸಭೆ ಮೈದಾನಕ್ಕೆ ಮುಟ್ಟುವಂತೆ ನಮ್ಮ ಶೋಭಾಯಾತ್ರೆಯನ್ನ ಯೋಜನೆ ಮಾಡಿದ್ದೇವೆ. ಶೋಭಾಯಾತ್ರೆ 1-1.5 ತಾಸಿಂದು ಶೋಭಾಯಾತ್ರೆ ಇರ್ತದೆ. ಅದರಲ್ಲಿ ಎಲ್ಲರೂ ಕೂಡ ನಮ್ಮ ಭಾರತೀಯ ವೇಷಭೂಷಣಗಳನ್ನ ಧರಿಸಿಕೊಂಡು ಮಾತೆಯರು ಮತ್ತು ಎಲ್ಲ ಪುರುಷರು, ಯುವಕರು ಮತ್ತೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ 6 ಗಂಟೆಗೆ ಸುಮಾರು ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಅದರಲ್ಲಿ ವೇದಿಕೆ ಮೇಲೆ ನಮ್ಮ ದಾಂಡೇಲಿಯಲ್ಲಿ ಇರುವಂತಹ ಹಿಂದೂ ಸಮಾಜದ ಪ್ರತಿಯೊಂದು ಪಂಗಡದ ಪ್ರಮುಖರನ್ನ ನಾವು ಕೂಡಿಸುವಂತಹ ವಿಚಾರ ಮಾಡಿದ್ದೇವೆ. ಮತ್ತು ಈ ಬಾರಿ ನಮ್ಮ ಈ ಒಂದು ಶೋಭಾಯಾತ್ರೆ ಆದ ನಂತರ ಆಗುವಂತಹ ಬೃಹತ್ ಹಿಂದೂ ಸಮಾವೇಶಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ನಾವು ಖ್ಯಾತ ವಾಗ್ಮಿ, ಚಿಂತಕ ಮತ್ತು ಪ್ರಖರ ಹಿಂದುತ್ವವಾದಿಯಾದಂತಹ ಶ್ರೀಕಾಂತ್ ಶೆಟ್ಟಿ, ಇವರು ಮೂಲತಃ ಕಾರ್ಕಳದವರು, ಹಿಂದೂ ಜಾಗರಣ ವೇದಿಕೆ ನಮ್ಮ ಕರ್ನಾಟಕ ದಕ್ಷಿಣ ಪ್ರಾಂತದ ಪ್ರಮುಖರು, ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನು ಮಾಡಲಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಕೂಡ ತಮ್ಮ ಬಂಧು ಮಿತ್ರರಿಂದೊಡಗೂಡಿ ಸಕುಟುಂಬ ಪರಿವಾರ ಸಮೇತ ಈ ಒಂದು ಶೋಭಾಯಾತ್ರೆ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಸಂವತ್ಸರದ ಪ್ರಾರಂಭವಾದಂತಹ ಯುಗಾದಿಯನ್ನ ಹಬ್ಬವನ್ನ ಉತ್ಸವದ ರೂಪದಲ್ಲಿ ಆಚರಿಸುವಂತೆ ನಾವು ತಮ್ಮಲ್ಲೆಲ್ಲ ಈ ಹಿಂದೂ ಸಮಾಜೋತ್ಸವ ಸಮಿತಿಯ ಪರವಾಗಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ತಾವೆಲ್ಲರೂ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ತಮ್ಮ ವಟಾರಗಳಲ್ಲಿ ಇರುವಂತಹ ಎಲ್ಲಾ ಜನರನ್ನ ಸೇರಿಸಿಕೊಂಡು ಕರ್ಕೊಂಡು ಬರಬೇಕು. ಮಕ್ಕಳು ಕೂಡ ಯಾವುದೇ ಛದ್ಮವೇಷಗಳನ್ನ ಮಾಡುವುದಾದ್ರೆ ಅವರನ್ನ ಛದ್ಮವೇಷದಂಗ
ಈ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಬೇಕು ಅಂತೇಳಿ ಮತ್ತು ಈ ಕಾರ್ಯಕ್ರಮವನ್ನ ಒಂದು ಚೆನ್ನಾಗಿ ಆದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿ ಹೆಸರು ಮಾಡುವಂತೆ ತಾವೆಲ್ಲರೂ ಪರಿಶ್ರಮಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ನಾನು ಹಿಂದೂ ಸಮಾಜೋತ್ಸವ ಸಮಿತಿ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ.